ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸಾಕಷ್ಟು ಕುಟುಂಬಗಳು ಕೊಡಗಿನಲ್ಲಿ ಜೀವನ ಮಾಡ್ತಾ ಇದೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿತ್ತು. ಎಲ್ಲಿವರೆಗೂ ಈ ಡಾಂಬರ್ ಮಿಕ್ಸಿಂಗ್ ಘಟಕ ಆರಂಭ ಆಗ್ಲಿಲ್ವೋ ಅಲ್ಲಿವರೆಗೆ. ಯಾವಾಗ ಈ ಘಟಕ ಆರಂಭ ಆಯಿತು, ಅಲ್ಲಿರುವಂತಹ 285 ಕುಟುಂಬಗಳಿಗೂ ಕೂಡ ಈಗ ತೊಂದರೆ ಆಗ್ತಾ ಇದೆ. ಡೇಂಜರ್ ಡಾಂಬರ್ ಡವ ಅಲ್ಲಿನ ಜನರಿಗೆ ಶುರುವಾಗಿದೆ. ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಸಾಲು ಹೋರಾಟಗಳನ್ನ ನಡೆಸಿದ್ರು, ರಸ್ತೆ ತಡೆ ನಡೆಸಿದ್ರು, ಸರ್ಕಾರದ ಗಮನವನ್ನ ಸೆಳೆಯುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು. ಆದ್ರೆ ಅದ್ಯಾವುದು ಪ್ರಯತ್ನ ಸಫಲ ಆಗಿಲ್ಲ. ನೋ ಯೂಸ್. ಕೊಡಗಿನ ಕುಂದಾ ಈಚೂರು ಗ್ರಾಮದ ಜನತೆ ಪರದಾಡ್ತಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇಷ್ಟೊಂದು ಹೊಗೆ ದಿನ ಇಡೀ ಬಂದ್ರೆ ಅಲ್ಲಿರುವಂತವ್ರು ಉಸಿರಾಡೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಅಲ್ಲಿರುವಂತವ್ರು ಮಾಡ್ತಾ ಇದ್ದಾರೆ. ಸಚಿವರೇ, ಶಾಸಕರೇ, ಈ ಗ್ರಾಮಸ್ಥರ ಗೋಳಾಟವನ್ನ ನೀವು ಗಮನಿಸಬೇಕು. ಒಂದ್ 2 ಸೆಕೆಂಡ್ ಆ ಕಡೆಯಿಂದ ಹೋದ್ರೂ ಕೂಡ ಅವ್ರಿಗೆ ಉಸಿರಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ವಾಹನ ತಡೆದು ಸ್ಥಳೀಯರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ದಯವಿಟ್ಟು ಇದನ್ನ ನಿಲ್ಲಿಸಿ ಅನ್ನುವಂಥದ್ದು ಸ್ಥಳೀಯರ ಆಗ್ರಹ. ಎರಡು ವರ್ಷ ಆಯಿತು ಈ ಡಾಂಬರ್ ಮಿಕ್ಸಿಂಗ್ ಘಟಕ ಆರಂಭ ಆಗಿ. 2 ವರ್ಷದಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ನಿರಂತರವಾಗಿ ಸರ್ಕಾರದ ಗಮನವನ್ನ ಸೆಳೆಯುವಂತ ಎಲ್ಲಾ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದ್ರೆ ಗ್ರಾಮಸ್ಥರಿಗಿಷ್ಟು ತೊಂದರೆ ಆಗ್ತಾ ಇದ್ರು ಕೂಡ ಅಲ್ಲಿರುವಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ವಾಯು ಮಾಲಿನ್ಯ ಆಗ್ತಾ ಇದೆ, ಶಬ್ದ ಮಾಲಿನ್ಯ, ಜನ ಕಂಗಾಲಾಗಿದ್ದಾರೆ. ರಸ್ತೆ ತಡೆ ಮಾಡಿದ್ರು. ಜಿಲ್ಲಾಧಿಕಾರಿಗೂ ಕೂಡ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 2 ದಿನದ ಹಿಂದೆ ಈ ಡಾಂಬರ್ ಮಿಕ್ಸಿಂಗ್ ವಾಹನವನ್ನ ತಡೆದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಎಎಸ್ ಪೊನ್ನಣ್ಣ ಭೇಟಿ ನೀಡಿ ಆನಂತರ ಪರಿಶೀಲನೆ ನಡೆಸಿದ್ರು. ಗ್ರಾಮದಲ್ಲಿ 285 ಕುಟುಂಬ ಇದೆ. 285 ಕುಟುಂಬಗಳು ನೆಮ್ಮದಿಯಾಗಿದ್ವು 2 ವರ್ಷದ ಹಿಂದಿನವರೆಗೂ ಕೂಡ. ಆದ್ರೆ 2 ವರ್ಷದಿಂದ ಯಾವಾಗ ಇಲ್ಲಿ ಈ ಡಾಂಬರ್ ಮಿಕ್ಸಿಂಗ್ ಘಟಕ ಆರಂಭ ಆಯಿತೋ ಉಸಿರಾಟಕ್ಕೂ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನುಕಾರ್ಯಪ್ಪ, 2 ವರ್ಷದ ಹಿಂದೆ ಬಹಳ ಚೆನ್ನಾಗಿತ್ತು, ಮತ್ತೆ ಆ ರೀತಿ ಆದ್ರೆ ಜೀವನ ಬಹಳ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸ್ಥಳೀಯರು ಕೇಳ್ತಾ ಇರೋದು. ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ. ಈ ಘಟಕ ಯಾರದ್ದು? ಈ ಘಟಕವನ್ನ ಸ್ಥಳಾಂತರ ಮಾಡಬೇಕೋ ನಿಲ್ಲಿಸಬೇಕೋ ಯಾರ ಕೈಯಲ್ಲಿದೆ? ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅನುಕಾರ್ಯಪ್ಪ. ಅಶ್ವಿನಿ, ಇದು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ. ಕುಂದಾ ಈಚೂರು ಗ್ರಾಮ. ಸುಮಾರು 285 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿರುವಂತದ್ದು. ಇದು 2021ರಿಂದ ಆರಂಭವಾಗಿದೆ ಅಂತ ಹೇಳುವಂತದ್ದು ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾವು ಅದೇ ಗ್ರಾಮದಲ್ಲಿ ಇದ್ದೀವಿ. ಗ್ರಾಮಸ್ಥರೆಲ್ಲ ಇಲ್ಲಿ ಸೇರಿದ್ದಾರೆ. ಘಟಕ ಏನಿದೆ, 3 ಘಟಕ ಇದೆ. ಒಂದು ಡಾಂಬರ್ ಮಿಕ್ಸಿಂಗ್ ಘಟಕ, 3 ಮತ್ತೆ ಸಿಮೆಂಟ್ ಮಿಕ್ಸಿಂಗ್ ಘಟಕ, ಒಂದು ಒಟ್ಟು 4 ಘಟಕ ಇರುವಂತದ್ದು. ಅಕ್ಕಪಕ್ಕದಲ್ಲಿ ಇರುವಂತದ್ದು. ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಹೇಳಿ ಗ್ರಾಮಸ್ಥರು ಮತ್ತೊಂದು ಕಡೆ ಅಲ್ಲೇ ಸೇರಿದ್ದಾರೆ. ಗ್ರಾಮಸ್ಥರೇ ಅದರ ಬಗ್ಗೆ ಹೇಳ್ತಾರೆ ಏನೇನು ಸಮಸ್ಯೆ ಆಗ್ತಿದೆ ಅಂತ ಹೇಳುವಂತದ್ದು. ಯಾಕಂದ್ರೆ ದಿನನಿತ್ಯ ಇಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಶಬ್ದ ಮಾಲಿನ್ಯ ಆಗ್ತಿದೆ, ವಾಯು ಮಾಲಿನ್ಯ ಆಗ್ತಿದೆ, ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳುವಂತದ್ದು. ದಿನ ಇದು ಡಸ್ಟ್ ಬರುತ್ತೆ. ಮತ್ತೆ ಇಲ್ಲಿ ಶಾಲೆಗಳಿದೆ, 3 ಶಾಲೆಗಳಿದೆ. ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳುವಂತದ್ದು. ಮತ್ತೆ ಇಲ್ಲಿ ಗ್ರಾಮಸ್ಥರು ಸೇರಿದ್ದಾರೆ. ಅವರನ್ನು ಮಾತಾಡ್ತೀನಿ, ಯಾವ ರೀತಿ ಅವರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂತದ್ದು. ಸರ್, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಯಾವ ರೀತಿ ಈಗ ನಿಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಸರ್. ಸುಮಾರು 10ರಿಂದ 11 ವರ್ಷದಿಂದ ಈ ತಾರ್ ಪ್ಲಾಂಟ್ ನಡೀತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಡೀತಾ ಇರಬೇಕಾದ್ರೆ ನಮಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಮತ್ತೆ ಅವರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಾರ್ ಮಿಕ್ಸಿಂಗ್ ಮಾಡ್ತಾ ಇದ್ದಿದ್ರಿಂದ ನಮಗೂ ಆರೋಗ್ಯದ ಮೇಲೆ ಅಷ್ಟೊಂದು ಹಾನಿ ಇರಲಿಲ್ಲ. ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇತ್ತು, ಆದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಬಂದು ಸಿಕ್ಕಾಬಟ್ಟೆ ಅವ್ರದ್ದು ಇದು ಜಾಸ್ತಿ ಆಗಿದೆ. ಜಾಸ್ತಿ ಅಂತ ಹೇಳಿದ್ರೆ ಅವ್ರದ್ದು ಕ್ವಾಂಟಿಟಿ ಸಿಕ್ಕಾಬಟ್ಟೆ 10-12 ಲಾರಿಗಳನ್ನ ಒಂದೊಂದು ದಿನಕ್ಕೆ ಟ್ರಕ್. ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಅಲ್ಲಿ ವಾಯು ಮಾಲಿನ್ಯ ಆಗ್ತಾ ಇದೆ, ಶಬ್ದ ಮಾಲಿನ್ಯ ಕೂಡ ಬಹಳ ಜೋರಾಗಿ ಆಗ್ತಾ ಇದೆ. ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಅಲ್ಲಿನ ಸ್ಥಳೀಯರು ಕೂಡ ಮಾತಾಡ್ತಿದ್ದಾರೆ ನೋಡಿ. ಅಲ್ಲಿ 2 ಪ್ಲಾಂಟ್ ಇದೆ. ಆ ಪ್ಲಾಂಟ್ ಇಂದ ನಮ್ದು 300 ಫೀಟ್ ಅಷ್ಟೇ ದೂರ ಇರೋದು ಮನೆ. ಒಂದು 10-15 ಮನೆಗಳಿವೆ. ಎಲ್ಲ ಮನೆಯಲ್ಲೂ 1-2
ಪೇಷಂಟ್ಸ್ ಇದೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಲಂಗ್ಸ್ ಪ್ರಾಬ್ಲಮ್ಸ್, ಸ್ನೀಸಿಂಗ್ ಎಲ್ಲ ತರದ್ದು ಪ್ರಾಬ್ಲಮ್ಸ್ ಇದೆ. ನಮಗೆ ಈ ಪ್ರಾಬ್ಲಮ್ಸ್ ಗೊತ್ತಾಗಿದೆ. ನಮಗೆ ಇದು ಸಿಂಪ್ಟಮ್ಸ್ ಬರುವಾಗ ನಾವು ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ಸ್ ನೀವು ಪ್ರಿಕ್ ಟೆಸ್ಟ್ ಮಾಡಿಸಿ ಇದು ಯಾವ್ದ್ರಿಂದ ಅಲರ್ಜಿ ಬರ್ತಾ ಇರೋದು ನಮಗೆ ನೋಡ್ಬೇಕು ಅಂತ ಹೇಳುವಾಗ ಇದು ಡಸ್ಟ್ ಅಲರ್ಜಿ ಅಂತ. ನಮ್ಮ ಅಂತ ಏರಿಯಾದಲ್ಲಿ ಡಸ್ಟ್ ಎಲ್ಲಿಂದ ಬರ್ತದೆ ಸರ್? ಇವಾಗ ಕಳೆದ 2021 ಈ ಕಡೆಗೆ 3 ತಾರ್ ಪ್ಲಾಂಟ್ಗಳು, ಒಂದು NBN, ಒಂದು KKU ಮತ್ತೆ ಒಂದು VVT, ಈ 3 ಪ್ಲಾಂಟ್ಗಳು ತುಂಬಾ ಕಾಮಗಾರಿ ಇರೋದ್ರಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಉಂಟಾಗುತ್ತಿರೋ ಪೊಲ್ಯೂಷನ್, ವಾಯು ಮಾಲಿನ್ಯ ಆಗಲಿ, ಶಬ್ದ ಮಾಲಿನ್ಯವಾಗಿರಲಿ, ಇನ್ನೂ ತರದ ನೀರಿನಲ್ಲಿ ಆಗ್ತಿರೋ ಸಮಸ್ಯೆ, ಇವ್ರು ಮಾಡ್ತಿರುವಂತ ಕೆಲಸದಿಂದ ನಮ್ಮ ಊರಿನಲ್ಲಿ 285 ಕುಟುಂಬಗಳಿದ್ದು 280 ಕುಟುಂಬದಲ್ಲಿ ಒಂದು 200ರಿಂದ 250 ಕುಟುಂಬಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದನ್ನ ಮೇಲ್ಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ವಿಷಯ ಮುಟ್ಟಿಸಬೇಕೆಲ್ಲ ಮುಟ್ಟಿಸಿದ್ದೀವಿ. ನ್ಯಾಯಾಲಯದ ಮೆಟ್ಟಿಲೇರಿದೀವಿ. ಎಲ್ಲಾ ತರದ ಪ್ರಯತ್ನ ಮಾಡಿದ್ರು. ಗ್ರಾಮ ಸಭೆಯಲ್ಲಿ ಎಲ್ಲರ ಮುಂದೆ ಅವರು, ನಾವು, PDO ಅವರು ಎಲ್ಲ ಸೇರಿ ಸೈನ್ ಹಾಕಿ ಒಪ್ಪಂದ ಮಾಡಿದ್ದು 24 ಜೂನ್ ವರೆಗೆ. ಅದರ ಒಳಗೆ ನಮ್ಮ ಗ್ರಾಮ ಪಂಚಾಯತಿಯವರು ನಮ್ಮ ಗ್ರಾಮಕ್ಕೆ ಮೋಸ ಮಾಡಿದ್ದಾರೆ. ಅದರ ಒಳಗೆ ಮತ್ತೆ 23ರಲ್ಲಿ ಸಿಮೆಂಟ್ ಮಿಕ್ಸರ್ ಪ್ಲಾಂಟಿಗೆ ಅವರು ಕೊಟ್ಟಿದ್ದಾರೆ. ಅದು ಯಾರನ್ನು ಗಮನಕ್ಕೆ ತಂದಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಮಿಷಿನ್ ಬಂದು ಫಿಟ್ ಆಗೋಗೆ ನಮಗೆ ಗೊತ್ತಾಗಿರೋದು. ನಾವು ಮತ್ತೆ ಪ್ರತಿಭಟನೆ ಮಾಡುವಾಗ ಇದು 24ಕ್ಕೆ ಜೂನ್ಗೆ ಕ್ಲೋಸ್ ಆಗ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆ ದೊಡ್ಡ ದೊಡ್ಡ ಪ್ರಭಾವಿ ಮುಖಂಡರ ಕೈವಾಡ ಇದೆ ಇದಕ್ಕೆ ಖಂಡಿತವಾಗಿಯೂ. ಈಗ ಅವರು ಅದಕ್ಕೆ ಸಪರೇಟ್ ಏನು ಪೊಲ್ಯೂಷನ್ ಬೋರ್ಡ್ ಅಂತ ತಗೊಂಡಿಲ್ಲ. ಈ ತಾರ್ ಪ್ಲಾಂಟ್ ಸಬ್ ಅಲ್ಲೇ ಅದನ್ನು ನಡೆಸ್ತಿದ್ದಾರೆ ಅವರು. ಎಲ್ಲ ನಿಯಮನೂ ಉಲ್ಲಂಘನೆ. 3 ಸಾಲೆ ಇದೆ, 3 ಸಾಲೆ, 1.5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 3 ಸಾಲೆ ಇದೆ. ಅದನ್ನು ಮತ್ತೆ ಅಲ್ಲಿ ಬಸವೇಶ್ವರ ಕಾಲೋನಿ ಇದೆ. ಅದು ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ತೊಂದರೆ ಆಗ್ತಾ ಉಂಟು. ದೊಡ್ಡ ದೊಡ್ಡ ಗಾಡಿ ಬರ್ತದೆ, ಎಲ್ಲ ಫೋಟೋ ಉಂಟು ನೋಡಿ. ಗ್ರಾಮ ಸಭೆಯಲ್ಲಿ ಎಲ್ಲರ ಮುಂದೆ ಅವರು, ನಾವು, PDO ಅವರು ಎಲ್ಲ ಸೇರಿ ಸೈನ್ ಹಾಕಿ ಅಲ್ಲಿರುವಂತಹ ಸ್ಥಳೀಯರು ಮಾತಾಡೋದನ್ನ ಗಮನಿಸ್ತಾ ಇದ್ವಿ. ಈ ಡಾಂಬರ್ ಘಟಕ ಯಾವಾಗಿಂದ ಆರಂಭ ಆಯ್ತು ಆವಾಗಿನಿಂದಲೂ ಕೂಡ ಉಸಿರುಗಟ್ಟಿಸ್ತಾ ಇದೆ. ಅನೇಕ ಬಾರಿ ನಾವು ಪ್ರತಿಭಟನೆಗಳನ್ನ ಮಾಡಿದ್ವಿ, ಸಾಲು ಪ್ರತಿಭಟನೆಗಳನ್ನ ಮಾಡಿದ್ವಿ, ಅಧಿಕಾರಿಗಳಿಗೆ ಹೇಳಿದ್ವಿ. ಜೊತೆಗೆ ಜಿಲ್ಲಾಧಿಕಾರಿಗೂ ಕೂಡ ಈಗಾಗಲೇ ಮನವಿಯನ್ನ ಕೂಡ ಮಾಡಿದ್ದೇವೆ ಅನ್ನುವಂಥದ್ದನ್ನ. ಬರುವಾಗ ಕರೆಂಟ್ ಇರೋದಿಲ್ಲ, ಅವರು ಎಲ್ಲ KEBಗೆ ಅಡ್ಜಸ್ಟ್ ಮಾಡಿರ್ತಾರೆ. ಎಲ್ಲ ಹಿಂಗೆ ಮಾಡಿದ್ರು. ಎಲ್ಲ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತಿಯವರು ಮೊದಲ ಮೋಸ ಮಾಡಿದ್ದಾರೆ ಅವರು. ಯಾಕೆಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಯವರು ಅವ್ರಿಗೆ ಹೆಂಗೆ ಬೇಕು, ಇಒ ಅವರ ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರಿಗೆ ಹೆಂಗೆ ಬೇಕು ಆ ತರನೇ ಇವರು ಬರೆದು ಮಾಡಿಕೊಟ್ಟಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಏನು ಹೇಳಿದ್ರು? ಜಿಲ್ಲಾಧಿಕಾರಿ ಅವರು ದೊಡ್ಡ ಏನೋ ಇಂಟ್ರೆಸ್ಟ್ ತೆಗೆದಿಲ್ಲ. ಅವರು ಹೇಳ್ತಿದ್ದಾರೆ ನಮಗೆ ನೋಡ ಒಂದು 3 ದಿನ ಕಳೆದ ಮೇಲೆ ನಾವು ಎಲ್ಲ ಅಧಿಕಾರಿಯವ್ರನ್ನ ಕರೆದು ಮಾತಾಡಿ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಮೇಡಮ್ ಬನ್ನಿ, ಮಕ್ಕಳಿಗೆಲ್ಲ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಇದರಿಂದ ನೀವು ಆರೋಗ್ಯದ ಮೇಲೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳಿ ನೀವು ಹೇಳಿ. ಮಾತಾಡಿ ಸರ್. ತುಂಬಾ ಅದು ನಾವು ಮೊನ್ನೆ ಎಲ್ಲ ತುಂಬಾ ಸಮಸ್ಯೆ ಆಗ್ತಿದೆ ಸರ್. ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಸ್ಕಿನ್ ಎಲರ್ಜಿ ಇದೆ, ಡಸ್ಟ್ ಎಲರ್ಜಿ ಇದೆ, ಲಂಗ್ ಪ್ರಾಬ್ಲಮ್, ರೆಸ್ಪಿರೇಟರಿ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಇದೆ ಸರ್. ಹಾಗಾಗಿ ಇದಕ್ಕಾಗಿ ನಾವು ಹೋರಾಡ್ತಾ ಇರೋದು. ಅವನು ಬೇಕಾದ್ರೆ ಬಂದ್ಬಿಟ್ಟು ಅಲ್ಲಿ ಕಾಫಿ ಪ್ಲಾಂಟೇಶನ್ ಮಾಡಿದ್ರೆ ನಮಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಅವನು ಬೇಕಾದ್ರೆ ಒಳ್ಳೆ ತರದಲ್ಲಿ ಮಾಡ್ಲಿ ಸರ್. ನಾವು ನಿಮ್ TV ಮುಖಾಂತರ ನಾವು ಎಲೆಕ್ಟೆಡ್ ಮೆಂಬರ್ಸ್ ಗೆ ಕೇಳೋದು ಏನು ಅಂತ ಹೇಳಿದ್ರೆ ಸರ್, ನಾವು